ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿಯಲ್ಲಿ ನೀಚರಿಗೇನು ಕಡಿಮೆ ಇಲ್ಲ. ಆದರೆ ಆ ನೀಚತನದಲ್ಲಿ ನಾ ಮುಂದು ತಾ ಮುಂದು ಅಂತ ಹೇಳಿ ತಮ್ಮ ಅತ್ಯುನ್ನತ ನೀಚತನವನ್ನು ಹೊರಗಿಟ್ಟು ಆ ಮೂಲಕ ನರೇಂದ್ರ ಮೋದಿಯ ಚಮಚಾಗಿರಿಯಲ್ಲಿ ನಾನೇ ನಂಬರ್ ಒನ್, ಬಿಜೆಪಿ ಮನುವಾದಿಗಳು ಮನುಸ್ಮೃತಿ ಆರಾಧಕರ ಮುಂದೆ ನಾನೇ ದೊಡ್ಡ ಚಮಚ ಅಂತ ತೋರಿಸ್ಕೊಳ್ಳೋ ಕಾಂಪಿಟೇಷನ್ ನಡೀತಾ ಇರುತ್ತೆ. ಅದು ಕರ್ನಾಟಕದಲ್ಲಿಯೂ ಜೋರಾಗಿದೆ. ಒಂದು ಕಡೆ ಪ್ರತಾಪ್ ಸಿಂಹ, ಒಂದು ಕಡೆ ಮೇಡಮ್ ಯಾರದು ಲೇಡಿ ಮಿನಿಸ್ಟರ್ ಇದಾರಲ್ಲ ನಮ್ಮಲ್ಲಿ, ಶೋಭಾ ಕರಂದ್ಲಾಜೆ, ಇಂಥವರು ಅವರ ನಡುವೆ ನಾನೇ ಅತ್ಯುತ್ತಮ ನಾನೇ ಅತ್ಯುತ್ತಮ ನೀಚ ಅಂತ ತೋರಿಸ್ಕೊಳ್ಳೋದಕ್ಕೆ ಸಿ ಟಿ ರವಿ. ಸೊ ಆ ಸಿ ಟಿ ರವಿ ತಾನೆಂತ ನೀಚ ಅಂತ ನಿನ್ನೆ ಮತ್ತೆ ಒಮ್ಮೆ ಸಾಬೀತುಪಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ನೀಟ್ ಪೇಪರ್ ಲೀಕ್ ಪ್ರತಿಭಟನೆಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಡಿಯಲ್ಲಿ ಏನು ಹೋರಾಟ ನಡೀತಾ ಇದೆ, ಚಳುವಳಿ ನಡೀತಾ ಇದೆ, ಅದರ ಅದರ ವಿಚಾರದಲ್ಲಿ ಮೋದಿಯ ಮಾನವನ್ನ ಕಾಪಾಡೋದಕ್ಕೆ, ಮೋದಿಯ ಮಾನ ಮುಚ್ಚೋದಕ್ಕೆ ಮುಸ್ಲಿಮರನ್ನೇ ಎಳ್ಕೊಂಡು ಬಂದಿದ್ದಾನೆ ಈ ಸಿ ಟಿ ರವಿ ಅನ್ನುವಂತಹ ನೀಚಾತಿ ನೀಚ ಧರ್ಮಾಂಧ. ಮುಲ್ಲಾಗಳಿಗೂ ನೀಟ್ ಪೇಪರ್ ಲೀಕ್ಗೂ ಏನು ಸಂಬಂಧ? ಎದೆ ಸೀಳಿದ್ರೆ ನಾಲ್ಕು ಅಕ್ಷರ ಇಲ್ಲದ ಮುಲ್ಲಾಗಳು. ನೋಡಿ, ನೀವೇ ಯೋಚನೆ ಮಾಡಿ ಇವನ ನೀಚತನ ಎಂತದ್ದು ಅಂತ. ಸೊ ಈ ನೀಚತನವನ್ನ ಸ್ವಲ್ಪ ಪೋಸ್ಟ್ ಮಾರ್ಟಮ್ ಮಾಡೋಣ. ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದ್ರೆ ಇವನ ನೀಚತನದ ಆಳ ಆಗಲ ಗೊತ್ತಾಗತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಸೊ ಕೇಳಿಸ್ಕೊಳ್ಳಿ, ಪೂರ್ತಿ ನೋಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟು ಮಾಡಿ. ಅವನೆಂತ ನೀಚ ಅನ್ನೋದು, ನಿಮ್ಮ ಪ್ರಕಾರ ಯಾವ ಲೆವೆಲ್ ನೀಚ ಅನ್ನೋದು ನೀವು ಸಹ ಬರೆದು ತಿಳಿಸಿ. ಅವನು ಇಂತಹ ಲೆವೆಲ್ ನೀಚ ಅಂತ ನನಗೂ ಗೊತ್ತಾಗಲಿ. ಓಕೆ. ಸೊ ಈಗ ಜಂತರ್ ಮಂತರ್, ದೆಹಲಿಯ ಜಂತರ್ ಮಂತರ್ನಲ್ಲಿ ಯುವ ಜನತೆ, ವಿದ್ಯಾರ್ಥಿಗಳು ಆಕ್ರೋಶಿತರಾಗಿ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಬ್ಯಾನರ್ ಇದ್ರೂ ಸಹ ಸ್ವಯಂ ಪ್ರೇರಿತರಾಗಿ ಬಂದಿರುವ ವಿದ್ಯಾರ್ಥಿಗಳು, ಯುವ ಜನತೆ ಅಲ್ಲಿ ಇಡೀ ದೇಶವನ್ನ, ದೇಶದ ಸರ್ಕಾರವನ್ನ ನಡುಗಿಸ್ತಾ ಇದ್ದಾರೆ. ಆ ನಡುಗುವಿಕೆ ಮೊನ್ನೆ ರಾತ್ರಿ ನರೇಂದ್ರ ಮೋದಿ ಮಧ್ಯರಾತ್ರಿಯಲ್ಲಿ ಬಂದು ಒಂದು ಸೆಲ್ಫಿ ವಿಡಿಯೋ ಹಾಕಿದ್ರಲ್ಲ, ಅದರಲ್ಲಿ ಎದ್ದು ಕಾಣ್ತಾ ಇತ್ತು ನರೇಂದ್ರ ಮೋದಿ ಅವರ ಮುಖದಲ್ಲಿ ಆ ಭಯ. ಓ, ನಮ್ಮ ಸರ್ಕಾರಕ್ಕೆ ಆಪತ್ತು ಬಂದಿದೆ. ದೇಶದ ಜನ ಎಚ್ಚೆತ್ತುಕೊಂಡಿದ್ದಾರೆ. ಅದರಲ್ಲೂ ಜನ್ ಝಿ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಪ್ರಶ್ನೆ ಕೇಳ್ತಿದ್ದಾರೆ. ಸುಮ್ಮನೆ ಪ್ರಶ್ನೆ ಕೇಳ್ತಿಲ್ಲ, ಅಧಿಕಾರಯುತವಾಗಿ ಕೇಳ್ತಾ ಇದ್ದಾರೆ. ಏನ್ ಮಾಡ್ಲಿ ನಾನು ಅನ್ನುವಂತ ಭಯದಲ್ಲಿ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ಮಧ್ಯರಾತ್ರಿಯಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ದು. ಸೊ ಅಲ್ಲಿಗೆ ನರೇಂದ್ರ ಮೋದಿ ಅವರ ಮಾನವನ್ನ ಈ ಯುವ ಜನಾಂಗ, ಜನ್ಸಿ ದಿನ ಬೆಳಗಾದ್ರೆ ಹರಾಜು ಹಾಕ್ತಾ ಇದೆ. ನಿಮ್ಮದೊಂದು ಆಡಳಿತನ, ನಿಮ್ಮದೊಂದು ಜನ್ಮನ ಅನ್ನೋ ಮಟ್ಟಕ್ಕೆ ಅದು ಹರಾಜು ಹಾಕ್ತಾ ಇದೆ. ಸೊ ನರೇಂದ್ರ ಮೋದಿಯ ಮಾನ ಹರಾಜಿಗೆ ಬೀಳ್ತಾ ಇದೆ. ಮೋದಿ ಅವರ ಮಾನ ಮುಚ್ಚಿಡಬೇಕು, ಬಚ್ಚಿಡಬೇಕು, ಕಾಪಾಡಬೇಕು ಅನ್ನೋದಕ್ಕೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ತಮ್ಮದೇ ನೀಚ ರೀತಿಯ ಲೆವೆಲ್ನಲ್ಲಿ ಪ್ರಯತ್ನಗಳನ್ನು ನಡೆಸ್ತಿರ್ತಾರೆ. ಆ ನೀಚ ಪ್ರಯತ್ನಗಳ ಉತ್ತುಂಗ ನಾನು ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಮುಂದಾಗ್ತಿರ್ತಾರೆ. ಅದರಲ್ಲಿ ಕರ್ನಾಟಕದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಪ್ರತಾಪ್ ಸಿಂಹ, ಶೋಭಾ ಕರಂದ್ಲಾಜೆ, ಸಿ ಟಿ ರವಿ, ಇದ್ದಾರೆ ಸ್ವಲ್ಪ ಜನ, ಆರ್ ಅಶೋಕ್, ಅಶ್ವತ್ಥ ನಾರಾಯಣ, ಎಂತದಂತವರೇ ಇದ್ದಾರೆ. ಅದರ ನಡುವೆ ರ್ಯಾಂಕಿಂಗ್ಗಾಗಿ ಕಿತ್ತಾಟ. ಆ ರ್ಯಾಂಕಿಂಗ್ ಕಿತ್ತಾಟದಲ್ಲಿ ಸಿ ಟಿ ರವಿದು ಒಂದು ಉತ್ತಮ ಪ್ರಯತ್ನ, ಸರ್ವೋತ್ತಮ ಪ್ರಯತ್ನ ಅನ್ನಿಸ್ಕೊಳ್ಳೋ ರೀತಿಯಲ್ಲಿ ಒಂದು ಡೈಲಾಗ್. ಏನು, ನಿನ್ನೆ ಒಂದು ಹೇಳಿಕೆ, ಒಂದು ರ್ಯಾಲಿ ಮಾಡಿ ಒಂದು ಹೇಳಿಕೆ ಏನಂದ್ರೆ, ಎದೆ ಬಗದ್ರೆ ನಾಲ್ಕು ಅಕ್ಷರ ಇಲ್ಲದಂತಹ ಮುಲ್ಲಾಗಳಿಗೂ ನೀಟ್ ಪೇಪರ್ ಲೀಕ್ಗೂ ಯಾವ ಸಂಬಂಧ, ಏನ್ ಸಂಬಂಧ ಅಂತ. ಅದು ಏನಕ್ಕೆ ಹೇಳ್ತಿರೋದಂದ್ರೆ ಎರಡು ಕಾರಣಕ್ಕೆ. ಒಂದು, ಪ್ರತಿಯೊಂದು ವಿಚಾರದಲ್ಲಿ ಸಹ ಹಿಂದೂ ಮುಸ್ಲಿಂ ಮಾಡಲೇಬೇಕು, ಅದಿಲ್ಲದೆ ಹೋದ್ರೆ ನಾವು ಬದುಕಕ್ಕೆ ಆಗಲ್ಲ, ನಮ್ಮ ಅಸ್ತಿತ್ವನೇ ಇಲ್ಲ ಅನ್ನುವಂಥದ್ದು ಸಿ ಟಿ ರವಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅವ್ರ ಯೋಗ್ಯತೆಗೆ ಬೇರೆ ಏನು ಮಾಡೋಕ್ಕಾಗಲ್ಲ ಆ ಬಿಜೆಪಿ ಅವರು. ಆ ಸಿ ಟಿ ರವಿಗೂ ಗೊತ್ತಿದೆ ಅವನ ಯೋಗ್ಯತೆಗೆ ಅದನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಪ್ರತಿಯೊಂದರಲ್ಲೂ ಮುಸ್ಲಿಮರನ್ನೇ ಎಳ್ಕೊಂಡು ಬರಬೇಕು. ಇನ್ನೊಂದೇನು ಅಂದ್ರೆ, ಅಲ್ಲಿ ನಡೀತಾ ಇರುವ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ರ್ಯಾಲಿಗಳು, ಹೋರಾಟ, ಚಳುವಳಿಗೆ ಮುಸ್ಲಿಮರು ಕೈ ಜೋಡಿಸಿದ್ದಾರೆ. ಯಾಕೆಂದ್ರೆ ಅವರು ಈ ದೇಶದ ಪ್ರಜೆಗಳು. ಅಲ್ಲಿಗೆ ಸಾಕಷ್ಟು ಜನ ಊಟ ತಂದು ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಿದ್ದಾರೆ, ನೀರು ಕೊಡ್ತಾ ಇದ್ದಾರೆ, ಆ ಹೋರಾಟದ ಭಾಗವಾಗಿದ್ದಾರೆ. ಯಾಕೆಂದ್ರೆ ಅವ್ರ ಮನೆ ಮಕ್ಕಳು
ಅವರು ಸ್ವತಃ ಖುದ್ದು ಮುಸ್ಲಿಂ ಯುವಕರು ಇರ್ತಾರಲ್ಲ, ಅವರು ಜನಿಸಿ ತಾನೆ. ಕೆಲವರು ದೊಡ್ಡವರು ಬಂದಿದ್ರೆ ಅವರ ಮಕ್ಕಳು ನೀಟ್ ಬರೆದಿರಬಹುದು, ನೀಟ್ ಬರೆಯಬಹುದು ಮುಂದೆ. ಈ ದೇಶದ ಭವಿಷ್ಯದ ಬಗ್ಗೆ, ಈ ದೇಶದ ಪರಿಸ್ಥಿತಿಯ ಬಗ್ಗೆ ಒಂದು ಚೂರಾದರೂ ಅವರಿಗೆ ನೋವಿದ್ರೆ ಅಲ್ಲಿಗೆ ಬಂದಿರ್ತಾರೆ. ಅದನ್ನ ಮುಂದಿಟ್ಕೊಂಡು ಅದನ್ನ ಸಹಿಸಿಕೊಳ್ಳಲಾರದೆ ಈ ಹೇಳಿಕೆ. ಒಂದು, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲೇಬೇಕು, ಹಿಂದೂ ಮುಸ್ಲಿಂ ಮಾಡಿದ್ರೆ ಮಾತ್ರ ನಮಗೆ ಉಳಿಗಾಲ ಅನ್ನೋದು. ಇನ್ನೊಂದು, ಅವರ ಸೇವೆ ಅಥವಾ ಅವರ ಪಾಲ್ಗೊಳ್ಳುವಿಕೆಗೆ ಹೊಟ್ಟೆ ಉರಿ, ಸಿಟ್ಟು, ಕೋಪ, ಅಸೂಯೆ ಎಲ್ಲ. ಆ ಕಾರಣಕ್ಕೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದ್ದು ಸಿ ಟಿ ರವಿ. ಸಿ ಟಿ ರವಿನ್ ನಾನು ಹೀಗೆ ಹೇಳೋದು, ನೀನು ಅವ್ರನ್ನ ಮುಲ್ಲಾಗಳಿಗೂ ಈ ಪೇಪರ್ ಲೀಕ್ಗೂ, ನೀಟ್ ಪೇಪರ್ ಲೀಕ್ಗೂ ಏನ್ ಸಂಬಂಧ ಅಂತ ಕೇಳೋದಾದ್ರೆ, ಮಾನವೀಯತೆ ಇರುವಂತಹ ಯಾವುದೇ ವ್ಯಕ್ತಿ, ಹೊಟ್ಟೆಗೆ ಅನ್ನ ತಿನ್ನುವ ಯಾವುದೇ ವ್ಯಕ್ತಿ ನಿನ್ನನ್ನು ಕೇಳಬಹುದಾದಂತಹ ಪ್ರಶ್ನೆ ಅಂದ್ರೆ, ಸಮಾಜ, ಮನುಷ್ಯರು ಬದುಕುವ ಸಮಾಜಕ್ಕೂ ನಿನಗೂ ಏನ್ ಸಂಬಂಧ? ನೀನ್ ಯಾಕೆ ಈ ಸಮಾಜದಲ್ಲಿ ಇದೆಯಾ? ಯಾವ್ದಾದ್ರು ಕಾಡ್ಗೋ ನಿಂದೆ ಆದಂತ ಜಾಗನೋ ಮಾಡ್ಕೊಂಡು ಹಾಳಾಗಿ ಹೋಗು. ಯಾಕಂದ್ರೆ ಇದು ಮನುಷ್ಯರು ಬದುಕುವಂಥದ್ದು. ಸಮಾಜ ಅಂದ್ರೆ ಮನುಷ್ಯರು ಬದುಕುವಂಥದ್ದು, ವಿಷ ಜಂತುಗಳು ಬದುಕುವಂಥದ್ದಲ್ಲ, ಕ್ರಿಮಿಗಳು ಬದುಕುವಂಥದ್ದಲ್ಲ. ನಿನ್ನಂತಹ ಕೋಮು ಕ್ರಿಮಿಗಳು ಬದುಕೋ ಜಾಗ ಅಲ್ಲ ಇದು. ನೀನಂತ ಕೋಮು ಕ್ರಿಮಿಗಳು. ಇನ್ನು ಈ ಸಿ ಟಿ ರವಿಯ ಇತಿಹಾಸವನ್ನ ನೀವೇನು ಪದೇ ಪದೇ ಕೆದಕೋ ಅವಶ್ಯಕತೆ ಬೇಕಾಗಿಲ್ಲ, ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ಸದನದ ಒಳಗೇನೆ ಕೆಟ್ಟ ಕೊಳಕ ರೀತಿಯಲ್ಲಿ ಮಹಿಳಾ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನು ಮಾತಾಡ್ದ ಇವನು, ಆಮೇಲೆ ಏನೇನಾಯ್ತು, ಹಣೆಗೆ ಒಂದು ಪಟ್ಟಿ ಕಟ್ಕೊಂಡು ಏನೆಲ್ಲ ಡ್ರಾಮಾ ಮಾಡ್ದ, ಪೊಲೀಸರವನು ಇವನಿಗೆ ಹೇಗೆ ಸರಿಯಾಗಿ ಪಾಠ ಕಲಿಸಿದ್ರು, ಏನೇನಾಯ್ತು ಎಲ್ಲವೂ ನಿಮಗೆ ಗೊತ್ತಿದೆ. ಇನ್ನು ಈ ಹಿಂದೆ ಕುಡಿದ ಮತ್ತಿನಲ್ಲಿ ಕಾರು ಓಡಿಸಿ ಒಂದಷ್ಟು ಜನನ ಕೊಂದು ಬಿಟ್ಟಿದ್ದ, ದಾರಿ ಬೈಕಲ್ಲಿ ಹೋಗ್ತಿರೋರನ್ನ ಅನ್ನುವಂತಹ ಆಪಾದನೆಗಳು ಬಂದಿದೆ, ಅದು ನಿಮಗೆ ಗೊತ್ತಿದೆ. ಅವನ ಮೇಲೆ ಬಂದ ಆಪಾದನೆ ಏನಾಯ್ತು, ಹೇಗಾಯ್ತು, ಅವನು ಹೇಗೆ ಅದರಿಂದ ತಪ್ಪಿಸ್ಕೊಂಡ, ಅದನ್ನ ಹೇಗೆ ಕಟ್ಟುಕತೆಗಳನ್ನ ಕಟ್ಟದ, ನನಗೆ ಕಾರು ಓಡಿಸೋಕೆ ಬರಲ್ಲ, ಸ್ಟೇರಿಂಗ್ ಹಿಡ್ಕೊಳಕ್ಕೆ ಬರೋದಿಲ್ಲ, ಕಾರು ಒಳಗಡೆ ಕೂತೇ ಇಲ್ಲ ಅಂದಿಲ್ಲ ಪುಣ್ಯಾತ್ಮ. ಅಷ್ಟು ಸುಳ್ಳು, ಹೇಳಿತನ ಅಂದ್ರೆ ಹೇಳಿತನ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲೂ ಅಷ್ಟೇ, ಬೊಗಳು ಬಿಟ್ಟು ಆಮೇಲೆ ನಾನು ಹಾಗೆ ಹೇಳಲಿಲ್ಲ ನಾನು, ಅದು ಬೇರೆ ಪದ ಉಪಯೋಗಿಸಿದ್ದು ಬೇರೆ ಪದ ಕೇಳಿಸ್ಬಿಡ್ತು ನಿಮಗೆ. ನೋ 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 ನಾನಂತವನಲ್ಲ ಅಂತ, ನೀನ್ ಅಂತವನಲ್ಲ ಅಂತ ನೀನು ಹೇಳಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀನು ಬಂದಿರುವ ಹಿನ್ನೆಲೆ ಅಂತದ್ದು RSS ನ ಘಟಕಗಳಿಗೆ ಹೋಗಿ ಅಲ್ಲಿನ ಬೈಠಕ್ನಲ್ಲಿ ಕೂತ್ಕೊಂಡು ಶಾಖೆಗಳಿಂದ ಎದ್ದು ಬಂದ್ರೆ ಅಂಥದ್ದೇ ಬರೋದು. ಅಲ್ಲಿ ಹೋಗಿ ಹೊರಗಡೆ ಬಂದವರು ಯಾರಾದ್ರೂ ಮನುಷ್ಯತ್ವದಿಂದ ಬದುಕಿರೋರು ಯಾರಾದ್ರೂ ಒಬ್ಬನ ತೋರಿಸ್ಬಿಡು, RSS ಇದಾನೆ ಮನುಷ್ಯನ್ ತರ ಬದುಕ್ತವನೆ ಅಂತ. ಸಾಧ್ಯನೇ ಇಲ್ಲ. ಕ್ರೂರಿಗಳು. ದಿನ ಬೆಳಗಾದ್ರೆ ಜಾತಿ ಅಥವಾ ಧರ್ಮವನ್ನು ತಗೊಂಡು ಬಂದು ಜಗಳ ಹಚ್ಚಿ, ಸಮಾಜದಲ್ಲಿ ಬೆಂಕಿ ಹಚ್ಚಿ, ಆ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಳ್ಳುವಂತಹ ಅಸಹ್ಯ ಮನಸ್ಥಿತಿಗಳೇ ಅಲ್ಲಿಂದ ಬರೋದು, RSS ನಿಂದ ಬರೋದು. ನೀನು ಅದೇ ಪ್ರಾಡಕ್ಟು. ಹಾಗಾಗಿ ನನಗಂತಹ ಮಾತು ಬರಲ್ಲ ಅನ್ನೋದು ನಾನ್ಸೆನ್ಸ್. ಅದನ್ನ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾನೆ ಸಿ ಟಿ ರವಿ. ತನ್ನ ಹಿನ್ನೆಲೆ ಏನು, ತನ್ನ ಸಂಸ್ಕೃತಿ ಏನು, ತನ್ನ ಬೆಳವಣಿಗೆ ಏನು, ತಾನು ಹೇಗೆ ಬೆಳೆದಿದ್ದೀನಿ, ಎಂಥವ್ರ ಸಹವಾಸದಲ್ಲಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಮತ್ತೆ ಈ ಮುಲ್ಲಾ, ನೀಟು, ಅದು ಇದು ಅಂತ ಮಾಡಿದ್ದಾನೆ. ಮುಸ್ಲಿಮರಿಗೆ ಎದೆಯಲ್ಲಿ 3 ಅಕ್ಷರ ಇರಲ್ವಂತೆ. ಇವನು ಎದೆಯಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ 4-5 ಡಾಕ್ಟರೇಟ್ಗಳಿದಾವೇನೋ. ಇಂತಹ ನಾಲಾಯಕು ನೆಟ್ಟಿಗೆ ಅವನಿಗೆ ಕಾಮನ್ ಸೆನ್ಸ್ ಇಲ್ಲ. ಏನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಕಾಮನ್ ಸೆನ್ಸ್ ಇರಲ್ಲ. ಇವನು ಬೇರೆಯವ್ರ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತಾನೆ. ಅದು ಏನು, ಯಾರು ಗುಲಾಮ ಇವನು, ಎಂಥವ್ರ ಗುಲಾಮ ಇವನು? ಶತಮಾನಗಳಿಂದ ಇವನ ಸಮುದಾಯವನ್ನ, ಇವನ ತಾತ, ಇವನ ತಂದೆ, ಇವನ ಮುತ್ತಾತ, ಇವನ್ನೆಲ್ಲ ಶಾಲೆಗೆ ಬಂದ್ರೆ ಕೊಂದು ಬಿಡ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ರಲ್ಲ, ಇವರಿಗೆ ವಿದ್ಯೆ ಇಲ್ದಿರ ನೋಡ್ಕೊಂಡಿದ್ರಲ್ಲ, ಇವರಿಗೆ ನೀರು ಮುಟ್ಟೋಕೆ ಬಿಡ್ತಾ ಇರ್ಲಿಲ್ವಲ್ಲ, ಇವರಿಗೆ ಊರೊಳಗಡೆ ಸರಿಯಾಗಿ ಬಿಡ್ತಾ ಇರ್ಲಿಲ್ವಲ್ಲ, ಇವರನ್ನ ಗುಲಾಮರಾಗಿ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಅಂಥವ್ರ ಗುಲಾಮನಾಗಿ ಇವನು ಈ ರೀತಿ ಮಾತಾಡ್ತಿರೋದು ಇವತ್ತು. ಯಾರು ಇವನ ಸಮುದಾಯವನ್ನ ಕೆಟ್ಟ ಕೊಳಕ ರೀತಿಯಲ್ಲಿ ನಡೆಸ್ಕೊಂಡು ಶಿಕ್ಷಣದಿಂದ ದೂರ ಇಟ್ಟು ಗುಲಾಮರನ್ನಾಗಿ ಮಾಡಿದ್ರು, ಅವರ ಬೂಟ್ ನೆಕ್ಕೋದಕ್ಕೆ, ಅವರನ್ನ ಮೆಚ್ಚಿಸೋದಕ್ಕೆ ಇವನು ಇವತ್ತಿಷ್ಟು ಮಾತಾಡ್ತಿರೋದು. ಯಾಕೆ? ಎಕ್ಕಚ್ಚಿತ್ತು ಒಂದು MLA ಟಿಕೆಟ್ಗೆ, ಒಂದು ಅಧಿಕಾರಕ್ಕೆ. ತನ್ನ ಸಮುದಾಯವನ್ನ ತುಳಿದಂಥವ್ರನ್ನೇ ಹೋಗಿ ಕಾಲಿಡ್ಕೊಂಡು ಅವ್ರ ಕಾಲಡಿಯಲ್ಲಿ ಬಿದ್ದು ಅವರ ಪಾದ ಪೂಜೆ ಮಾಡುವ ರೀತಿಯಲ್ಲಿ ಅವರ ಪಾದ ಸೇವೆ ಮಾಡಿಕೊಂಡು ಈ ರೀತಿ ಮಾತಾಡ್ತಾನೆ. ಅವರನ್ನ ಮೆಚ್ಚಿಸೋದಕ್ಕೆ, BJP ಮೆಚ್ಚಿಸೋದಕ್ಕೆ, ಮನುವಾದಿಗಳನ್ನ ಮೆಚ್ಚಿಸೋದಕ್ಕೆ ಇವನು ಅಕ್ಷರಗಳ ಬಗ್ಗೆ ಮಾತಾಡ್ತಾನೆ. ಇದೇನ ಅಕ್ಷರ ಕಲ್ಸಿದ್ದು? ಸ್ವಾಭಿಮಾನ ಕಲ್ಸಿಲ್ವಾ? ನೀನು ಅಕ್ಷರ ಕಲ್ತಿದೀಯ ಅನ್ನೋದು ನಿಜನೇ ಆಗಿದ್ರೆ ನಿನಗೆ ಸ್ವಾಭಿಮಾನ ಕಲ್ಸಿಲ್ವಾ? ನಿನ್ನ ಸಮುದಾಯವನ್ನ ತುಚ್ಛವಾಗಿ ನೋಡಿದಂತಹ
ಗುಲಾಮರನ್ನಾಗಿ ಇಟ್ಕೊಂಡಿದ್ದಂತಹ ಅವ್ರ ಹತ್ರ ಹೋಗಿ ಗುಲಾಮಗಿರಿ ಮಾಡ್ತೀಯಲ್ಲ, ಅದೇನಾ ನಿನಗೆ ವಿದ್ಯೆ ಕಲಿಸಿದ್ದು? ಅದೇನಾ ವಿದ್ಯೆ ಕಲಿಸಿದ್ದು? ಹಾಗಾಗಿ ನೀನು ವಿದ್ಯೆ ಬಗ್ಗೆ ಮಾತಾಡೋದಕ್ಕೆ ನಾಲಾಯಕ ನೀನು. ಇನ್ನೊಬ್ಬರು ವಿದ್ಯೆ ಬಗ್ಗೆ. ಇನ್ನು ಮುಸ್ಲಿಮರು ಎದೆ ಬಗದ್ರೆ 3 ಅಕ್ಷರ ಇರಲ್ಲ. ಈ ಜಗತ್ತಿಗೆ ಸಾಕಷ್ಟು ಸಂಶೋಧನೆಗಳನ್ನ ಕೊಟ್ಟಿದ್ದು ಮುಸ್ಲಿಮರೇ. ಈ ದೇಶಕ್ಕೆ ಮಿಸೈಲ್ ಕೊಟ್ಟಿದ್ದು ಒಬ್ಬ ಮುಸ್ಲಿಂ ವಿಜ್ಞಾನಿ ಅಬ್ದುಲ್ ಕಲಾಂ. ಎಷ್ಟು ಅಂತ ಒಗಿಯೋದು? ಹೋಗಿದ್ರೆ ಒರೆಸ್ಕೊಂಡು ಸೈಡ್‌ಗೆ ಹೋಗ್ತೀರಿ. ಮತ್ತೆ ಈ ಬೀದಿಯಲ್ಲಿ ಒರೆಸ್ಕೊಂಡೋಗಿ ಆ ಬೀದಿಯಲ್ಲಿ ಬಂದು ನಾಳೆ ನಾಡಿದ್ದು ಇನ್ನೊಂದೇನಾದ್ರು ಬೊಗಳ್ತೀರಿ. ನಿಮಗೆ ಉಗಿದ್ರೂ ವೇಸ್ಟು. ಆದ್ರೂ ಸಮಾಜಕ್ಕೆ ತಿಳಿಸ್ಬೇಕಲ್ಲ. ನಿಮ್ಮ ಯೋಗ್ಯತೆ ಏನು? ನಿಮ್ಮ ಬದುಕೇನು? ನೀವು ಯಾವ ರೀತಿ ಬದುಕ್ತಾ ಇದ್ದೀರಿ? ಎಷ್ಟು ತುಚ್ಛ ಬಾಳು ಬಾಳ್ತಾ ಇದ್ದೀರಿ? ಎಷ್ಟು ಅಮಾನವೀಯ ಬಾಳು ಬಾಳ್ತಾ ಇದ್ದೀರಿ? ಯಾವ ರೀತಿ ಹಿಂದೂ, ಮುಸ್ಲಿಂ ಅಂತ ಹೇಳಿ ಈ ಸಮಾಜದಲ್ಲಿ ಬೆಂಕಿ ಹಚ್ತಾ ಇದ್ದೀರಿ ಅಂತ ಈ ಸಮಾಜವನ್ನ ಜಾಗೃತಗೊಳಿಸ್ಬೇಕಲ್ಲ, ಎಚ್ಚರಿಸ್ಬೇಕಲ್ಲ. ಆ ಕಾರಣಕ್ಕೆ ನಿಮ್ಮಂಥವರ ವಿಚಾರನೂ ಸಹ ನಾವು ಮಾತಾಡಬೇಕಾದ ಅನಿವಾರ್ಯತೆಗೆ ಬಿಡೋದು. ಅನಿವಾರ್ಯತೆಗೆ ಬಿದ್ದು ಮಾತಾಡೋದು. ಸೊ ಇದಿಷ್ಟು ನರೇಂದ್ರ ಮೋದಿಯ ಮಾನ ಏನು ಊರು ಬಾಗ್ಲಾಗೋಗಿದೆಯಲ್ಲ ಇಡೀ ದೇಶದಲ್ಲಿ ನೀಟ್ ವಿಚಾರವಾಗಿ, ಅದನ್ನ ತೇಪೆ ಹಾಕೋದಕ್ಕೆ ನರೇಂದ್ರ ಮೋದಿಯ ಗುಲಾಮಗಿರಿ ಮನಸ್ಥಿತಿಯಲ್ಲಿ ಸಿ.ಟಿ. ರವಿ ಮತ್ತೆ ಇದರಲ್ಲೂ ಹಿಂದೂ ಮುಸ್ಲಿಂ ತಂದಿದ್ದಾನಲ್ಲ, ಅದರ ಕುರಿತಾಗಿ ನಾವು ಮಾತಾಡಬಹುದಾದಂತಹ ವಿಚಾರಗಳು. ಸಭ್ಯತೆಯಿಂದ ಮಾತಾಡಬಹುದಾದಂತಹ ವಿಚಾರಗಳು ಇವು. ಇನ್ನು ಬೇರೆ ರೀತಿ ಮಾತಾಡುವಂಥವು ಸಿಕ್ಕಾಪಟ್ಟೆ ಇರ್ತವೆ. ಸಿಕ್ಕಾಪಟ್ಟೆ ಇರ್ತವೆ. ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.